ಅಲ್ಲಿಗೆ ನಾನು ಹೋಗಿಲ್ಲ, ಹಾಗಾಗಿ ಅಷ್ಟೊಂದು ಫೈಟ್ ನಡೆದಿದೆ ಅಂತಕ್ಕಂಥದ್ದು ಮಾತ್ರ ಗೊತ್ತು. ಒಳ್ಳೆ ಫೈಟ್ ಆಗಿದೆ ಅಂತಕ್ಕಂಥದ್ದನ್ನು ಎರಡೂ ಅಭ್ಯರ್ಥಿಗಳು ವಿಶೇಷವಾದ ಚುನಾವಣೆ ಎರಡೂ ಪಕ್ಷದ ನಾಯಕರುಗಳು ಕೂಡ ಮಾಡಿದ್ದಾರೆ ಅಂತಕ್ಕಂಥದ್ದು. ಮೂರು ಪಕ್ಷ ಮೂಡ ಇದರಲ್ಲಿ ಒಂದು ನಿಮ್ಮ ಸಂಬಂಧಿಕರಿಗೆ ಒಂದು ಸೈಟ್ ಕೊಟ್ಟಿದ್ದಾರೆ, ನಿಮ್ಮ ಪ್ರಭಾವ ಬಳಸಿ ನೋಡಿ. ಇವತ್ತು ನಿಮ್ಮ ಮಂಗಳೂರಲ್ಲೇ ಆಗಲಿ ಬೆಂಗಳೂರಲ್ಲೇ ಆಗಲಿ 50-50 ಅಂತಕ್ಕಂಥ ಪ್ರಾಧಿಕಾರಗಳ ನಿವೇಶನ ಹಂಚಿಕೆ ಬಗ್ಗೆ ಭಾಳಷ್ಟು ಜನ ಚರ್ಚೆ ಮಾಡ್ತಿದ್ದಾರೆ. ಭಾಳ ಜನ ಅದನ್ನ ಅರ್ಥನೇ ಮಾಡ್ಕೊಂಡಿಲ್ಲ. ರಾಜ್ಯದಲ್ಲಿರ್ತಕ್ಕಂಥ BDA, ನಿಮ್ಮ ಮಂಗಳೂರಲ್ಲಿರ್ತಕ್ಕಂಥ ಪ್ರಾಧಿಕಾರ ಅಥವಾ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಮೈಸೂರು ಮೂಡ, ಇವೆಲ್ಲವೂ ಕೂಡ ಏನಾಗಿದೆ, ಭಾಳ ಸುಪ್ರೀಂ ಕೋರ್ಟಲ್ಲಿ ಗ್ರಾಮೀಣ ಪ್ರದೇಶದ ಜಮೀನು ಒಂದಕ್ಕೆ 4 ಪಟ್ಟು ಇವತ್ತಿನ ವ್ಯಾಲ್ಯೂ ಏನಿದೆ ಅದಕ್ಕೆ 4 ಪಟ್ಟು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದೆ. ಅದು ಬಂದ ಮೇಲೆ ರೈತರು 4 ಪಟ್ಟು ದುಡ್ಡು ಕೊಡದೆ ಕೊಡ್ತಾಯಿಲ್ಲ. ನಗರ ಪ್ರದೇಶದಲ್ಲಿ 3 ಪಟ್ಟು ಜಾಸ್ತಿ, 2 ಕೋಟಿ ಇದ್ದರೆ 6 ಕೋಟಿ ಕೊಡಬೇಕು ಒಂದು ಎಕರೆಗೆ. ಅದಕ್ಕೆ ಏನು ಮಾಡಿದ್ರು ಸರ್ಕಾರ, 50-50 ಮಾಡಿ ಡೆವಲಪ್ಮೆಂಟ್ ಮಾಡಿ ನಗರಾಧಿ ಪ್ರಾಧಿಕಾರಕ್ಕೆ ಅರ್ಧ, ಆ ರೈತನಿಗೆ ಅರ್ಧ ಕೊಡ್ತಕ್ಕಂಥದ್ದನ್ನು ಮಾಡಿದ್ದಾರೆ. ಯಾರೇ 50-50 ಪಡೆದಿದ್ರೂ ನಿಜವಾದ ರೈತನಿಗೆ 50-50% ಕೊಡಲೇಬೇಕು. ಇವರು ನಿವೇಶನಗಳು ಮಾಡುವಾಗ ಹಿಂದೆ ಏನು ಮಾಡಿದ್ದಾರೆ, 50 ಎಕರೆಗೆ ಪ್ಲ್ಯಾನ್ ಅಪ್ರೂವಲ್ ಆಗಿದರೆ 100 ಎಕರೆ ಲೇಔಟ್ ಮಾಡಿದ್ದಾನೆ, 10 ಎಕರೆ ಮಾಡಿದರೆ 20 ಎಕರೆ ಮಾಡಿದ್ದಾನೆ, 5 ಎಕರೆ ಮಾಡಿದರೆ 10 ಎಕರೆ ಮಾಡಿದ್ದಾನೆ. ಆ ರೈತನ ಪರಿಹಾರ ಕೊಡಬೇಕು, ಇಲ್ಲ 50-50ನಲ್ಲಿ ಅವನು ಸೈಟ್ ಮಾಡಿಕೊಡ್ಬೇಕು. ಇದೆರಡೇ ಅವ್ರು ಉಳಿದಿರ್ತಕ್ಕಂಥದ್ದು. ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ನ್ಯೂನತೆಗಳಿದ್ದಾವೆ. ಯಾವ ವರ್ಷದಲ್ಲಿ ಯಾವ ಬಡಾವಣೆ ಮಾಡಿದ್ದಾರೆ ಆ ಬಡಾವಣೆಯಲ್ಲೇ ಕೊಡಬೇಕು. ಅದು ಅಲ್ಲಿರಲಿಲ್ಲ, ಮನೆಗಳು ಸಂಪೂರ್ಣ ಆಗ್ಬಿಟ್ಟಿದೆ, ನೆಕ್ಸ್ಟ್ ಬಡಾವಣೆಯಲ್ಲಿ ಕೊಡಬೇಕು. ಅದು ಅಲ್ಲಿ ಇರಲಿಲ್ಲ, ನೆಕ್ಸ್ಟ್ ಈ ರೀತಿ ಇರ್ತಕ್ಕಂಥ ಒಂದು ಕಾನೂನಾತ್ಮಕವಾದಂಥ ಆಡಳಿತ ನಡ್ಕೊಂಡು ಬಂದಿದೆ. ಅದನ್ನು ಏನೋ 50-50 ಯಾರೇ ನಾನೇ ಮಾಡಲಿ ಬೇರೆ ಯಾರೇ ಮಾಡಲಿ ಅಧಿಕೃತವಾಗಿ ರೈತರಿಗೆ 50 ಕೊಡ್ತಕ್ಕಂಥದ್ದನ್ನು ಯಾರೂ ತಪ್ಪಿಸೋಕ್ಕಾಗಲ್ಲ. ಹಿಂದೆ 1 ಎಕರೆಗೆ 1 ಎಕರೆ ಕೊಡ್ತಾಯಿದ್ರು. ಸಮಾನಾಂತರವಾದ ಜಮೀನನ್ನು BDAನಲ್ಲೂ ಕೊಟ್ಟಿದ್ದಾರೆ. ಅಲ್ಲಿ ವಿಶ್ವನಾಥ್ ಅಧ್ಯಕ್ಷರಾಗಿದ್ದರು, ಕೆಲವರು BDA ಅಧ್ಯಕ್ಷರಿದ್ದಾರೆ, ಕಮಿಷನ್ ಇದ್ದಾರೆ, ಕೇಳಿ ನೋಡಿ. ಹಿಂದೆ 1 ಎಕರೆ ಇದ್ದೇ 1 ಎಕರೆ ಕೊಡ್ತೀವಿ ರೈತರಿಗೆ. ಈಗ ಅದಕ್ಕೋಸ್ಕರನೇ 50-50 ಜಾರಿಗೆ ತಂದು ಯಾವ ಉದ್ದೇಶದಿಂದ ಪ್ರಾಧಿಕಾರಗಳು ರಚನೆ ಆಗಿದ್ದಾವೆ, ನಿವೇಶನಗಳು ಮಾಡೋಕ್ಕಾಗ್ತಾಯಿಲ್ಲ, ಲೇಔಟ್ಗಳು ಮಾಡೋಕ್ಕಾಗ್ತಾಯಿಲ್ಲ, ಟೌನ್ಶಿಪ್ ಮಾಡೋಕ್ಕಾಗ್ತಾಯಿಲ್ಲ. ಇದರಿಂದನೇ 50-50 ಜಾರಿಗೆ ಬಂದಿರೋದು. ಆ 50-50ನಲ್ಲಿ ದುರುಪಯೋಗ ಆಗಿದ್ದರೆ ಅವ್ರಿಗೆ ಶಿಕ್ಷೆ ಆಗಬೇಕು, ಕಾನೂನು ಉಲ್ಲಂಘನೆ ಆಗಿದ್ದರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರೋ ವಿಚಾರ.